ಹೊಸೂರು ರಸ್ತೆಯವರು ಕೂಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ಪ್ರಸ್ತುತ ಸರ್ಕಾರ ರೈತರಿಗೆ ನೋಟಿಸ್ಗಳನ್ನು ಕೊಡ್ತಾ ಇರೋದು ಕೂಡ ನನ್ನ ಗಮನಕ್ಕೆ ಬಂದಿತ್ತು. ಯಾಕಂದರೆ ನಾನು ಸ್ವಲ್ಪ ಮದುವೆ ಬ್ಯುಸಿಯಲ್ಲಿದ್ದೆ. ನಮ್ಮ ಮುಖಂಡರು ಕೂಡ ನನ್ನ ಗಮನಕ್ಕೆ ತಂದಾಗ ನಾನು ಫೋನ್ ಮುಖಾಂತರ PD ಅಧಿಕಾರಿಗಳು ಕೇಳಿದೆ, ಇದೇನು ಇದಕ್ಕಿದ್ದಂಗೆ ಪ್ರಾರಂಭ ಮಾಡಿದ್ದೀರಿ ಅಂತೇಳಿ. ಯಾಕಂದರೆ ನಾನು PDA ಚೇರ್ಮನ್ ಆಗಿದ್ದಾಗ PRR 1 ಬಗ್ಗೆ ನಾವು ಗಮನ ಹರಿಸಿದ್ವಿ. ಅಂದರೆ ಮಾದನಾಯಕನಹಳ್ಳಿಯಿಂದ ಹೊಸೂರು ರೋಡ್ಗಳು ಕೂಡ ಮಾಡಬೇಕು ಅಂತೇಳಿ. ಅದು ಈಗಲೂ ಮಾಡ್ತೀವಿ, ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ಯಾಕಂದರೆ ರಸ್ತೆ ಆಗಬೇಕದು. ಆದರೆ PRR 2 ಪರ್ಯಾಯವಾಗಿ ನೈಸ್ ರೋಡ್ ಈಗಾಗಲೇ ಆಗಿರೋದ್ರಿಂದ ಆ ರಸ್ತೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು PDA ಚೇರ್ಮನ್ ಆಗಿದ್ದಾಗನೇ ಅದನ್ನು ನಾವು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಬಟ್ ಏನು ಅಂದರೆ ಅದು ಲ್ಯಾಂಡ್ ಅಕ್ವಿಜೇಷನ್ ಆಗಿರೋದ್ರಿಂದ ಅದನ್ನು ಸುಪ್ರೀಂ ಕೋರ್ಟಲ್ಲೇ ಹಾಕಿ ಅದು ನಮ್ಗೆ ಬೇಕಾಗಿಲ್ಲ ಅಂಥೇಳಿ ಸರ್ಕಾರ ಅದನ್ನು ವಿತ್ಡ್ರಾ ಮಾಡಬೇಕು. ಸರ್ಕಾರನೇ ಡಿನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಈಗಿನ ಸರ್ಕಾರನೂ ಆಗಲ್ಲ, ಹಿಂದಿನ ಸರ್ಕಾರನೂ ಮಾಡೋಕ್ಕಾಗಲ್ಲ. ಮತ್ತು ಯಾರ್ದು ಅದು ತಲೆಯಲ್ಲೂ ಇರಲಿಲ್ಲ ಅದು ಇದೆ ಅಂತೇಳಿ. ಅನೇಕ ಜನ ನನಗೆ ಪ್ಲ್ಯಾನ್ ಅಪ್ರೂವಲ್ಲು ಇವೆಲ್ಲ PDAಗೆ ಬಂದಾಗ ಈ PRR ರೋಡು 2 ಏನಿತ್ತು ಅದು ಭೂ ಸ್ವಾಧೀನ ಆಗಿರೋದ್ರಿಂದ ಅದನ್ನು ನಾವು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ, ಭೂ ಸ್ವಾಧೀನದಿಂದ ಬಿಟ್ಟ ಮೇಲೆ ಮಾಡ್ತೀವಿ ಅಂತೇಳಿ ಅದನ್ನು ಹೊರತುಪಡಿಸಿ ನಾವು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿದ್ವಿ. ಆ ಭಾಗದ ಶಾಸಕರು ಸತೀಶ್ ರೆಡ್ಡಿ, ಕೃಷ್ಣಪ್ಪ ಅವರು ಕೂಡ ಅವಾಗ ಅದನ್ನು ಕೈ ಬಿಡಬೇಕು ಅಂತ ಹೇಳಿದರು. ಅವಾಗ ನಾನು PDA ಬೋರ್ಡಲ್ಲೇ ಪ್ರಸ್ತಾವನೆ ಮಾಡಿದ್ವಿ, ಇದರ ಅವಶ್ಯಕತೆ ನಮಗೇನಿಲ್ಲ ಅಂತೇಳಿ. ಆದರೆ ಈಗ ಪ್ರಸ್ತುತ ಸರ್ಕಾರ PRR 2 ಬೇಕು ಅಂತೇಳಿ ಶುರು ಮಾಡಿದ್ರೆ ನಾನು ಕೇಳಿದೆ, ಏನು ಅವಶ್ಯಕತೆ ಏನೈತೆ? ಈಗ ಅದಕ್ಕೆ 1 ಕಿಲೋಮೀಟರ್ ಪಕ್ಕದಲ್ಲೇ ನೈಸ್ ರೋಡ್ ಹೋಗೋದ್ರಿಂದ ಅದರ ಅವಶ್ಯಕತೆ ಏನಿಲ್ಲ. ಮತ್ತು ಆಗಲೇ ಸಾಕಷ್ಟು ಮನೆಗಳು ಎಲ್ಲ ಕಟ್ಕೊಂಡಿರೋದ್ರಿಂದ ಅದು ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ, ಇಲ್ಲ ಈಗಿನ ಸಚಿವರು ಹೇಳೋರೆ ಅದಾಗಲೇಬೇಕು ಅಂತೇಳಿ. ಉದ್ದೇಶ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಅದರಲ್ಲಿ ಏನಾಗಿದೆ ಅಂದರೆ 2 ರಸ್ತೆ ತೋರಿಸವ್ರೆ. ನಾನು ನಿನ್ನೆ DC ಮಾತಾಡಿ ಪ್ಲ್ಯಾನ್ ಎಲ್ಲ ತರಿಸ್ಕೊಂಡೆ ನಾನು. ಒಂದು ರಸ್ತೆ ಮಾದನಾಯಕನಹಳ್ಳಿಯಿಂದ ಸಿದ್ನೋಸಳ್ಳಿ ಹಿಂಗೊಂದು ರೋಡ್ ಹೋಗ್ತದೆ. ಇನ್ನೊಂದು ಮಾದಾವರದ ಕಡೆಯಿಂದ ಒಂದು ರಸ್ತೆ, 2 ರಸ್ತೆ ಐತೆ. ನಾನು ಹೇಳಿದೆ 2 ರಸ್ತೆ ಏನು ತೋರಿಸ್ತಾ ಇದ್ದೀನಿ ಇದನ್ನು ಅಂತೇಳಿ. ಕೊನೆಗೆ ಕಮಿಷನರು ಮತ್ತು DC ಇಬ್ಬರಿಗೂ ನಾನು ಮಾತಾಡಿದೆ. ರಾಮಮೂರ್ತಿಗೆ ಹೇಳಿದೆ, ಕೆಲವು ಪ್ರಮುಖರನ್ನು ಕರ್ಕೊಂಡ್ರಿ, ನಾನು PDA ಹತ್ರ ನಾನೇ ಬರ್ತೀನಿ ಕಮಿಷನರ್ ಜೊತೆ. ಯಾಕಂದ್ರೆ ಇಷ್ಟು ಜನ ಎಲ್ಲ ಕೂತ್ಕೊಂಡಲ್ಲಿ ಅಲೋನು ಮಾಡಲ್ಲ, ಅವ್ರು ಮಾತಾಡೋದು ಇಲ್ಲ. ಯಾಕಂದರೆ PDA ಚೇರ್ಮನ್ ಬೇರೆ ಅವರೇ, ಸರ್ಕಾರ ಬೇರೆ ಐತೆ. ಆದರೂ ಅಧಿಕಾರಿಗಳ ಜೊತೆ ನಾನು ಮಾತಾಡಿದಾಗ ಆಯಿತು ಸರ್ ಅಂತ ಹೇಳೋರು. ಇದಾದ್ಮೇಲೆ ಕೂಡ ನಾವು ಒಂದ್ಸರಿ PDAಗೆ ಹೋಗ್ಬೇಕಾಗ್ತದೆ. ನಾವೆಲ್ಲ ಕೂಡ ಜನ ಆತಂಕಕ್ಕೊಳಗಾಗವ್ರೆ. ಮನೆಗಳು ಕಟ್ಟವ್ರೆ, 100,000 ಮನೆಗಳನ್ನು ಕೂಡ ಕಟ್ಟವ್ರೆ ಸಾಲ ಸೋಲ ಮಾಡಿ. ಮಾರ್ದವರು ಕೂಡ ಇಲ್ಲಿ ರೋಡ್ ಐತೆ ಅಂತ ಹೇಳಿ ಗೊತ್ತಿದ್ರು ಕೂಡ ತಗೊಂಡವ್ರಿಗೆ ಗೊತ್ತಿಲ್ಲ ರೋಡ್ ಐತೆ ಅಂತೇಳಿ. ಟ್ರಾನ್ಸಾಕ್ಷನ್ ನಡೆದೋಗೈತೆ ಅದರಲ್ಲಿ. ಆದರೆ ಭೂ ಸ್ವಾಧೀನ ಆಗಿರ್ತಕ್ಕಂಥ ಜಾಗವನ್ನು ತಗೊಬಾರ್ದು. ಆದ್ರೆ ಮುಗ್ಧರು ಏನು ಮಾಡವ್ರೆ, ಏನಿಲ್ಲ ತಗೊಳ್ರಿ ಅಂತ ಹೇಳಿದ್ರು, ಕಟ್ಟಿದ್ರು. 2 ಮನೆ ಕಟ್ಟಿದಾಗ ಇನ್ನೊಬ್ಬ 2 ಮನೆ ಕಟ್ಕೊಂಡೆ ಈ ಥರ ಆಗೋಗೈತೆ ಅದರಲ್ಲಿ. ಸೊ ಅದರಲ್ಲಿ ಲೂಪ್ ಏನಿತ್ತು ಮಾಧವರದಿಂದ, ಆ ಲೂಪ್ ರೋಡು ಮಾಡಲ್ಲ. ಮಾಚೋಹಳ್ಳಿವರೆಗೂ ಎಲ್ಲಿ ಮಾಧವರದಿಂದ ಶುರುವಾಗಿ ಏನೊಂದು ರೋಡ್ ಐತೆ ಮ್ಯಾಪೆಲ್ಲ ತರಿಸಿದ್ದೀನಿ ನಾನು, ಯಾವ್ದು ಮಾಡಲ್ಲ ಅಂತೇಳಿ. ಅದು ನಿಮ್ಗೆ ಆಮೇಲೆ ಯಾರನ್ನ ಮುಖಂಡರಿದ್ರೆ ತೋರಿಸ್ತೀನಿ ನಾನು. ಎಲ್ಲರಿಗೂ ಇಲ್ಲಿ ತೋರಿಸು, ನಿಮ್ಗೆ ಏನು ಗೊತ್ತಾಗಲ್ಲ. ಅಲ್ಲಿ ಮಾಡಿ ಕೊಡಿ, ಗೆಜೆಟ್ ಕೊಡಿ. ಇದು 2005ರಲ್ಲಿ ಒಂದು ಗೆಜೆಟ್ ಮಾಡವ್ರೆ, 2006ರಲ್ಲಿ ಒಂದು ಗೆಜೆಟ್ ಮಾಡವ್ರೆ. 2 ರೋಡ್ ನೋಟಿಫಿಕೇಶನ್ ಮಾಡವ್ರೆ. ಅದರಲ್ಲಿ ದಾಸಪುರ ಹೋಬಳಿಯಲ್ಲಿ ಬೈಲ್ಕೊನೆನಹಳ್ಳಿ, ದೊಂಬ್ರಹಳ್ಳಿ, ಗಂಗೋನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಧವರ ಈ ಯಾವುದೋ ಸರ್ವೆ ನಂಬರ್ ರೋಡ್ ಮಾಡಲ್ಲ. ಈ ಯಾವುದೋ ಸರ್ವೆ ನಂಬರ್ ಮಾಡಲ್ಲ. ಮಾಚೋಹಳ್ಳಿಯಲ್ಲಿ 50% ರೋಡ್ ತಗೊಂತಾರೆ, ಮಾಚೋಹಳ್ಳಿ ಮಾತ್ರ. ಈಗ ನಾನು ಏನು ಊರು ಹೇಳಿದೆ, ಯಾಕಂದ್ರೆ ಅಧಿಕಾರ ಕೊಟ್ಟಿರುವಂಥದ್ದು ಇದು. ಸೊ ಈಗ ಇನ್ನೊಂದ್ಸರಿ ಹೇಳ್ತೀನಿ, ಬೈಲ್ಕೊನೆನಹಳ್ಳಿ, ದೊಂಬ್ರಹಳ್ಳಿ, ಗಂಗೋನಹಳ್ಳಿ, KG ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ಮಾಧವರ ಇದರಲ್ಲಿ ಯಾವುದೇ ರಸ್ತೆ ಈ ಸರ್ವೆ ನಂಬರಲ್ಲಿ ಏನು ರೂಪಲ್ಲಿ ತೋರಿಸಿದ್ದಾರೆ, ನಿಮ್ಮ ನೋಟಿಫಿಕೇಶನ್ಗೆ ಕೆಲವು ನೋಟಿಸ್ ಕೊಟ್ಟವ್ರೆ, ಆ ರಸ್ತೆಯನ್ನು ಮಾಡೋದಿಲ್ಲ, ಅದನ್ನು ನಿಲ್ಲಿಸ್ತಾರೆ. ಅದನ್ನು ನಿಮಗೆ ಅಧಿಕೃತವಾಗಿ ಒಂದ್ಸರಿ PDA ಜೊತೆಲಿ ಕಮಿಷನರ್ ಜೊತೆಲಿ ಮಾತಾಡಿ ನಿಮ್ಗೆ ಅಲ್ಲೊಂದು ರೈಟಿಂಗಲ್ಲಿ ಬೇಕು ಅಂತ ಕೇಳಿದ್ದೀನಿ ನಾನು. ಯಾಕಂದರೆ ಬಾಯಲ್ಲಿ ಹೇಳೋದು ಬೇರೆ, ಅದನ್ನು ಅಧಿಕೃತವಾಗಿ PDA ಅಧ್ಯಕ್ಷರು ಮತ್ತು ಬೋರ್ಡಲ್ಲಿ ತೀರ್ಮಾನ ಮಾಡಿ ನಾನು ಕೊಡಬೇಕು ಅಂತೇಳಿ
ಯಾಕೆಂದ್ರೆ ಏನೇ ರಸ್ತೆ ಆದರೂ ಕೂಡ ನಾನು ಇಲ್ಲಿನ MLA, ನನ್ನ ಕ್ಷೇತ್ರದಲ್ಲಾಗಿರೋದು ನನಗೆ ಸುಳ್ಳು ಹೇಳೋಕ್ಕಾಗಲ್ಲ. ಅವರು ಸುಳ್ಳು ಹೇಳಿದ್ರೆ ನಾನೇ ಬಂದು ಅಡ್ಡ ನಿಂತ್ಕೊಂಡಿರ್ತೀನಿ. ಆ ದೃಷ್ಟಿಯಿಂದ ಇದನ್ನ ಅವ್ರು ಏನು ಹೇಳೋರೆ ನೆನ್ನೆ ನಾನು ತರಿಸಿರ್ತಕ್ಕಂಥದ್ದನ್ನ ಅದನ್ನು ನಾನು ಹೇಳಿದ್ದೀನಿ. ಅಧಿಕೃತವಾಗಿ ಈಗ ಒಂದ್ಸರಿ ನಾನು ಫೋನಲ್ಲೂ ಮಾತಾಡಿ ಸ್ಪೀಕರ್ ಫೋನ್ ಆನ್ ಮಾಡಿ ಮೈಕ್ಗೂ ಇಡ್ತೀನಿ, ಅವ್ರಿಗೆ ಹೇಳ್ತೀನಿ ಸ್ಪೀಕರ್ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಜನ ಬಂದವ್ರೆ ನೀವು ಹೇಳಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದು ಅಧಿಕೃತವಾಗಿ ಒಂದ್ಸರಿ PDN ಅಲ್ಲಿ ಅದನ್ನು ಮಾಡೋಣ. ಮಾಚೋಳಿಯಲ್ಲಿ 50-50 ಮಾಡ್ತಾರೆ. ಸೊ ಇನ್ನು ಉಳಿಕೆಯದು ಏನು ಇನ್ನೊಂದು ರೋಡ್ ಐತೆ, ಅದು ಮಾಡ್ತಾರೆ. ಈ ರೋಡ್ ಏನೈತೆ ಇದು ಮಾಡೋದಿಲ್ಲ. ಈ ರೋಡ್ ಇದನ್ನೇ ಈಗ ಡ್ರಾಪ್ ಮಾಡುವಂಥದ್ದು. ಇದನ್ನ ಅಂದ್ರೆ ಇಲ್ಲಿ ಮಾಧವರ ಜಂಕ್ಷನ್ ಇಂದ ಹೇಗೆ ಶುರುವಾಗಿತ್ತು, ಈ ಮಾಧವರ ಈ ನೈಟ್ ಜಂಕ್ಷನ್ ಇಂದ ಈ ರೋಡ್ ಏನಿತ್ತಲ್ಲ ಇದು ಮಾಡೋದಿಲ್ಲ. ಈಗ ಮಾಚೋಳಿಯಲ್ಲಿ ಮಾತ್ರ 50% ಈ ರೋಡ್ ಏನಿದೆಯಲ್ಲ ಇದು ಮಾಧವರದಿಂದ ಶುರುವಾಗುವಂಥದ್ದು, ಇದು ಮಾದನಾಯಕನಹಳ್ಳಿಯಿಂದ ಶುರುವಾಗುವಂಥದ್ದು ಅರ್ಕಾವತಿ ಬ್ರಿಡ್ಜ್ ಹತ್ರ. ಅಂದ್ರೆ ಹಳೆ ರೋಡ್ PRR 1 ಏನೈತೆ ಅದು ಅಲ್ಲಿ ಅರ್ಕಾವತಿ ಬ್ರಿಡ್ಜ್ ಹತ್ರನೇ ಹೋಗ್ತದೆ. ಅದು ಹನುಮಂತ ಸಾಗರ ಹೋಗಿ ಲೂಪ್ ಹೋಗ್ತದೆ. ಈಗ ಹೊಸದಾಗಿ ಏನು ನೈಸ್ ರೋಡ್ ಇಂದನೂ ಲಿಂಕ್ ಮಾಡ್ತಾವ್ರೆ. ಅಂದ್ರೆ ಈ ಕಡೆಗೆ 1ಗೆ ಹೇಳ್ತಾ ಇರ್ತಕ್ಕಂಥದ್ದು. ಆ ರಸ್ತೆ ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಅವ್ರಿಗೆಲ್ಲ ನೋಟಿಸ್ ಕೊಡ್ತಾವ್ರೆ. ಅಲ್ಲೂ ಕೂಡ ಬಹಳ ವಿರೋಧ ಐತೆ. ಯಾಕಂದ್ರೆ ನೀವು ಬೆಂಗಳೂರು ಸೌತ್ ಮತ್ತು ಬೊಮ್ಮನಹಳ್ಳಿ ಅಲ್ಲಿ ಇಬ್ಬರು MLAಗಳಲ್ಲಿ ಸಾವಿರಾರು ಮನೆ ಕಟ್ಬಿಟ್ಟವ್ರೆ. ಸಾವಿರಾರು ಮನೆ ಕೊಟ್ಟವ್ರೆ. ಪ್ರತಿರೋಧ ಅಂತೂ ಭಾಳ ಐತಿ. ಕೆಲವು ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಬೇಕು. ಇನ್ನೇನು ಸರ್ಕಾರ ವಿರುದ್ಧ ಏನೇ ನಾವು ಮೆರವಣಿಗೆ ಮಾಡ್ತೀವಿ, ಪಂಜಿನ ಮೆರವಣಿಗೆ ಮಾಡ್ತೀವಿ, ಸುಮ್ಮನೆ ತೋರಿಕೆಗೋಸ್ಕರ ಮಾಡಬೇಕೆ ಹೊರತು ಪ್ರತಿಭಟನೆಗೋಸ್ಕರ ಸಂದರ್ಭ ಬಂದಾಗ ಈಗ ಅಸೆಂಬ್ಲಿನ